ಚಿತ್ರದುರ್ಗದಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ. ಇದಕ್ಕೆ ಆಕ್ರೋಶಗೊಂಡಂತ ಜನ ಈಗ ಆಸ್ಪತ್ರೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿಯ ವಿರುದ್ಧ ನಿರ್ಲಕ್ಷ್ಯ ಆರೋಪವನ್ನ ಮಾಡ್ತಾ ಇರೋದು. ಮೃತ ಬಾಣಂತಿಯ ಸಂಬಂಧಿಕರಿಂದ ಪ್ರತಿಭಟನೆ ಆಗಿದೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗದ ಕಳ್ಳಿಹಟ್ಟಿಯ ಶಾಂತಮ್ಮ 25 ವರ್ಷ ಸಾವನ್ನಪ್ಪಿರುವಂಥದ್ದು ಬಾಣಂತಿ. ಚಿತ್ರದುರ್ಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು ಇದು. ವೈದ್ಯರ ನಿರ್ಲಕ್ಷ್ಯಕ್ಕೇನೆ ಬಾಣಂತಿ ಸಾವು ಅಂತ ಹೇಳಿ ಈಗ ಕುಟುಂಬಸ್ಥರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂ ಅಂಟೈತಿ ಭೂ ಅಂಟಿಲ್ರ ಫೋನ್ ಮಾಡ್ತಾನ. ನನ್ನ ಸಹೋದ್ಯೋಗಿ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಆಸ್ಪತ್ರೆಯವರು ಏನು ಹೇಳ್ತಾರೆ ಈ ಆರೋಪಕ್ಕೆ? ಖಂಡಿತವಾಗೂ ಅರುಣ್, ಇದುವರೆಗೂ ಕೂಡ ಆಸ್ಪತ್ರೆ ಸಿಬ್ಬಂದಿ ಆಗಲಿ ಅಥವಾ ಆಸ್ಪತ್ರೆ ವೈದ್ಯರಾಗಲಿ ಯಾವುದೇ ರೀತಿ ಕನ್ಫರ್ಮೇಶನ್ ಮಾಡ್ತಿಲ್ಲ. ಯಾಕಂದ್ರೆ ಏನು ರೋಗಿಯ ಒಂದು ಸಂಬಂಧಿಗಳು ಆಕ್ರೋಶ ಮುಗಿಲು ಮುಟ್ಟಿರುವ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಕೂಡ ವ್ಯಾಪಕವಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು ಸೈಲೆಂಟ್ ಆಗಿರುವಂತದ್ದು. ಈಗಾಗಲೇ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಜೊತೆ ಕೂಡ ರೋಗಿಯ ಸಂಬಂಧಿಗಳು ಕೂಡ ಒಂದು ವಾಗ್ವಾದ ನಡೆಸ್ತಿರುವಂತದ್ದು. ಯಾವುದೇ ರೀತಿ ಸಮಸ್ಯೆ ಆದ್ರೂ ಕೂಡ ನಾವೇ ಹೊಣೆ ಹೊರ್ತೀವಿ ಎಂಬ ಮಾತನ್ನ ಮೇಲ್ನೋಟಕ್ಕೆ ಭರವಸೆ ನೀಡಿದ್ರು ಕೂಡ ರೋಗಿ ಸಂಬಂಧಿಗಳ ಆಕ್ರೋಶ ಮಾತ್ರ ಕಡಿಮೆ ಆಗಿಲ್ಲ. ಪ್ರತಿಭಟನೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿ ವಿರುದ್ಧ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದ್ದು ಒಂದು ರೋಗಿಯ ಸಂಬಂಧಿಕರು ಆಕ್ರೋಶ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಸ್ಥಳಕ್ಕೆ ಈಗಾಗಲೇ ಬಡಾವಣೆ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನ ಕೂಡ ನಡೀತಾ ಇದೆ. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.